ಶಿಶುಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಭರ್ಜರಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಒಂದು ಮಾಹಿತಿ ಬರ್ತಾ ಇದೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ. ನವೋದಯ ವಿದ್ಯಾಲಯ ಸಮಿತಿ ದೇಶಾದ್ಯಂತ ತನ್ನ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿ ಆಹ್ವಾನಿಸಿದೆ. ಬರೋಬ್ಬರಿ 1377 ಬೋಧಕೇತರ ಹುದ್ದೆಗಳು ಖಾಲಿದ್ದು, SSLC, ದ್ವಿತೀಯ PUC ತೇರ್ಗಡೆಯಾದವರು ಅರ್ಜಿ ಸಲ್ಲಿಸಬಹುದು. ಆಸಕ್ತರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗಿದ್ದು, ಕೊನೆಯ ದಿನಾಂಕ ಇನ್ನೂ ಪ್ರಕಟಿಸಿಲ್ಲ. ಹುದ್ದೆ ವಿವರ ಮತ್ತು ವಿದ್ಯಾರ್ಹತೆ: ಸ್ಟಾಫ್ ನರ್ಸ್ 121 ಹುದ್ದೆ, ವಿದ್ಯಾರ್ಥಿ BSc ನರ್ಸಿಂಗ್, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್. ASO 5 ಹುದ್ದೆ, ವಿದ್ಯಾರ್ಥಿ ಯಾವುದೇ ಪದವಿ, ಆಡಿಟ್ ಅಸಿಸ್ಟೆಂಟ್ 12 ಹುದ್ದೆ, ವಿದ್ಯಾರ್ಥಿ BCom ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್ 4 ಹುದ್ದೆ, ಸ್ನಾತಕೋತ್ತರ ಪದವಿ, ಲೀಗಲ್ ಅಸಿಸ್ಟೆಂಟ್ 1 ಹುದ್ದೆ, ವಿದ್ಯಾರ್ಥಿ ಕಾನೂನು ಪದವಿ, ಸ್ಟೆನೋಗ್ರಾಫರ್ 23 ಹುದ್ದೆ, ದ್ವಿತೀಯ PUC ಜೊತೆಗೆ ಟೈಪ್ ರೈಟಿಂಗ್ ಸ್ಕಿಲ್, ಕಂಪ್ಯೂಟರ್ ಆಪರೇಟರ್ 2 ಹುದ್ದೆ, ವಿದ್ಯಾರ್ಥಿ CSC ITI ವಿಷಯಗಳಲ್ಲಿ BE BTech ಆಗಿರಬೇಕು. ಕ್ಯಾಟರಿಂಗ್ ಸೂಪರ್ವೈಸರ್ 78 ಹುದ್ದೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಪದವಿ ಪಡೆದಿರಬೇಕು. ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳು 21, ವಿದ್ಯಾರ್ಥಿ ದ್ವಿತೀಯ PUC ಜೊತೆಗೆ ಟೈಪಿಂಗ್ ಸ್ಕಿಲ್ ಹೊಂದಿರಬೇಕು. ಅದೇ ರೀತಿ ಎಲೆಕ್ಟ್ರಿಷಿಯನ್ ಕಮ್ ಪ್ಲಂಬರ್ 128 ಹುದ್ದೆ, ವಿದ್ಯಾರ್ಥಿ ಬಂದು ITI ಮತ್ತು ಎಲೆಕ್ಟ್ರಿಷಿಯನ್ ಆ್ಯಂಡ್ ವೈರಿಂಗ್ ಅಲ್ಲಿ. ಲ್ಯಾಬ್ ಅಟೆಂಡೆಂಟ್ ಹುದ್ದೆಗೆ 161 ಹುದ್ದೆ ಇದೆ. ಅದರಲ್ಲಿ SSLC PUC ಜೊತೆಗೆ ಲ್ಯಾಬರೇಟರಿಯನ್ ಟೆಕ್ನಿಷಿಯನ್ ಆಗಿರಬೇಕು. ಮೆಸ್ ಹೆಲ್ಪರ್ಗೆ 442 ಹುದ್ದೆ, ವಿದ್ಯಾರ್ಥಿ ಬಂದು SSLC ಮಲ್ಟಿ ಟಾಸ್ಕಿಂಗ್ ಸ್ಟಾಫು 19 ಹುದ್ದೆ, ವಿದ್ಯಾರ್ಥಿ SLC ಆಗಿರಬೇಕು. ವಯೋಮಿತಿ: ಅರ್ಜಿ ಸಲ್ಲಿಸಲು ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 37 ವರ್ಷ. ಮೀಸಲಾತಿಗೆ ಅನುಗುಣವಾಗಿ ವಯೋಮಿತಿಯಲ್ಲಿ ಸಡಿಲಿಕೆ ಉಂಟು. OBC ವಿಭಾಗಕ್ಕೆ 3 ವರ್ಷ, SC/ST ವಿಭಾಗಕ್ಕೆ 5 ವರ್ಷ ರಿಯಾಯಿತಿ ಇರ್ತದೆ. ಅರ್ಜಿ ಶುಲ್ಕ: ಸ್ಟಾಫ್ ನರ್ಸ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಅರ್ಜಿ ಶುಲ್ಕವಾಗಿ 1,500 ರೂಪಾಯಿ ಮತ್ತು SC/ST PWD ಅಭ್ಯರ್ಥಿಗಳು 500 ರೂಪಾಯಿ ಪಾವತಿಸಬೇಕು. ಇತರೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಸಾಮಾನ್ಯ OBC ವಿಭಾಗದವರು 1,000 ರೂಪಾಯಿ ಮತ್ತು ಇತರೆ ವರ್ಗದವರು 500 ರೂಪಾಯಿ ಶುಲ್ಕವಾಗಿ ಪಾವತಿಸಬೇಕು. ನವೋದಯ ವಿದ್ಯಾಲಯ ಸಮಿತಿ ರಿಕ್ರೂಟ್ಮೆಂಟ್ 2024 ಅಧಿಕೃತ ಅಧಿಸೂಚನೆಗಾಗಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಅದನ್ನು ಕ್ಲಿಕ್ ಮಾಡುವ ಮೂಲಕ ಹೆಚ್ಚಿನ ಮಾಹಿತಿ ಪಡ್ಕೋಬೇಕು. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಅಪಾಯಿಂಟ್ಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಜಾರಿ ಆಗ್ತದೆ.